ವಿಸಿಡಿ ನಂಬರ್ 1764 ಸತ್ನಾ ಮಧ್ಯಪ್ರದೇಶ. ಮುರಳಿ ತಾರೀಖ್ 13/1/1964. ಇನ್ನೊಂದು ಮುರಳಿ ತಾರೀಖ್ 14/1/1964. ನುಡಿಸಿರುವಂಥ ತಾರೀಖ್ 16/6/2013. ओम शांति। ये वाणी चल रही थी 13/1/64। रिवाइज हुई 13/1/69 में। सातवें पेज पे मध्य में बात चल रही थी अभी पढ़ाई से वर्षा मिलता है तुम बच्चों को। ಇವಾಗ ವಿದ್ಯಾಭ್ಯಾಸದಿಂದ ಆಸ್ತಿ ಸಿಗುತ್ತೆ ನೀವು ಮಕ್ಕಳಿಗೆ. अभी माना संगम युग में। ಈಗ ಅಂದರೆ ಸಂಗಮ ಯುಗದಲ್ಲಿ. सतयुग त्रेता में तो यहाँ की प्रारब्ध मिलती है। ಸತ್ಯುಗ ತ್ರೇತಾಯುಗದಲ್ಲಂತೂ ಇಲ್ಲಿಯ ಪ್ರಾರಬ್ಧ ಸಿಗುತ್ತೆ. और द्वापर कलयुग में अभी के जो संस्कार पुरुषार्थ के पड़ जाते हैं, ಮತ್ತು ದ್ವಾಪರ ಕಲಿಯುಗದಲ್ಲಿ ಇಲ್ಲಿಯ ಪುರುಷಾರ್ಥದ ಸಂಸ್ಕಾರ ಏನು ನಮ್ಮದು ತುಂಬ್ಕೊಂಡ್ಬಿಡುತ್ತೆ. उन तीव्र मध्यम या धीमे पुरुषार्थ के आधार पर ಆ ತೀವ್ರ ಪುರುಷಾರ್ಥ ಆಗಿರಲಿ, ಮಧ್ಯಮ ಪುರುಷಾರ್ಥ ಆಗಿರಲಿ ಅಥವಾ ಕೆಳಮಟ್ಟಿನ ಪುರುಷಾರ್ಥ ಆಗಿರಲಿ, ಆ ಪುರುಷಾರ್ಥದ ಆಧಾರದ ಮೇಲೆ अगले जन्मों में प्राप्ति होती रहती है। ಮುಂದಿನ ಜನ್ಮಗಳಲ್ಲಿ ಪ್ರಾಪ್ತಿ ಆಗ್ತಾ ಇರುತ್ತೆ. क्योंकि पीछे तो कोई पतित पढ़ाई से राजा नहीं बनते हैं। ಯಾಕೆಂದರೆ ಯಾರೇ ಪತಿತರು ಕೊನೆಯಲ್ಲಿ ಪತಿತರಿಂದ ರಾಜರಾಗ್ಬಿಡೋದಿಲ್ಲ. यहाँ की पढ़ाई के ही संस्कार ले जाते हैं। ಇಲ್ಲಿಯ ವಿದ್ಯಾಭ್ಯಾಸದ್ದೇ ಸಂಸ್ಕಾರವನ್ನು ತಗೊಂಡು ಹೋಗ್ತಾರೆ. पीछे तो वो चली जाती है और फिर चली जाती है। ಕೊನೆಯಲ್ಲಂತೂ ಅವ್ರು ಬಂದುಬಿಡ್ತಾರೆ ಮತ್ತು ಹೋಗ್ಬಿಡ್ತಾರೆ. सतयुग त्रेता में ಸತ್ಯುಗ ತ್ರೇತಾಯುಗದಲ್ಲಿ जब द्वापर शुरू होता है तो फिर होती है। ಮತ್ತು ಯಾವಾಗ ದ್ವಾಪರ ಯುಗ ಆರಂಭ ಆಗುತ್ತೆ ಆವಾಗ ಮತ್ತೆ ಆಗುತ್ತೆ. अच्छा कर्म करने से ಒಳ್ಳೆ ಕರ್ಮವನ್ನು ಮಾಡೋದ್ರಿಂದ, बहुत बहुत दान पुण्य करने से ತುಂಬ ತುಂಬ ದಾನ ಪುಣ್ಯವನ್ನು ಮಾಡೋದ್ರಿಂದ अगले जन्म में प्राप्ति होती रहती है। ಮುಂದಿನ ಜನ್ಮದಲ್ಲಿ ಪ್ರಾಪ್ತಿ ಆಗ್ತಾ ಇರುತ್ತೆ. या तो फिर वो राजाई मिलती है, वह धनवान बन जाते हैं। ಅಥವಾ ಅವರಿಗೆ ಆ ರಾಜಾಯಿ ಸಿಗುತ್ತೆ, ಇಲ್ದಿದ್ರೆ ಅವರು ಶ್ರೀಮಂತರಾಗಿ ಹೋಗ್ತಾರೆ. और वो अभी तक भी ऐसे चलता रहता है। ಮತ್ತೆ ಅದು ಇಲ್ಲಿವರೆಗೂ ಇದೇ ರೀತಿ ನಡೀತಾ ಇರುತ್ತೆ. अभी बहुत धनवान कोई होवे ಇವಾಗ ತುಂಬ ಶ್ರೀಮಂತರು ಯಾರಾದರೂ ಇದ್ರೆ और गवर्नमेंट को 5-10 लाख की मदद करे, ಬೇರೆ ಗೌರ್ಮೆಂಟಿಗೆ 5-10 ಲಕ್ಷದ ಸಹಯೋಗವನ್ನು ಕೊಟ್ಟರೆ तो उनको टाइटल मिल सकते हैं। ಮತ್ತೆ ಅವರಿಗೆ ಟೈಟಲ್ ಸಿಗ್ಬೋದಾಗಿದೆ. ये राम की दुनिया, रावण की दुनिया, ಇದು ರಾಮನ ಪ್ರಪಂಚ, ರಾವಣನ ಪ್ರಪಂಚ, फिर राम की दुनिया, रावण की दुनिया। ಮತ್ತೆ ರಾಮನ ಪ್ರಪಂಚ, ರಾವಣನ ಪ್ರಪಂಚ. ये चक्कर कैसे लगाती है? ಮತ್ತೆ ಈ ಚಕ್ರ ಯಾವ ರೀತಿ ತಿರುಗುತ್ತೆ? पूरे हर एक टाइम पर अपना अपना पार्ट बजाते रहते हैं। ಪೂರ್ತಿ ತಮ್ಮ ತಮ್ಮ ಟೈಮ್ನಲ್ಲಿ ತಮ್ಮ ತಮ್ಮ ಪಾತ್ರವನ್ನು ಮಾಡ್ತಾ ಇರ್ತಾರೆ.
समझेगा कि हम कोई बच्चों को पढ़ा रहे हैं, ತಿಳ್ಕೊತಾರೆ ನಾವು ಯಾವುದಾದ್ರೂ ಮಕ್ಕಳಿಗೆ ಓದಿಸ್ತಾ ಇದ್ದೀವಿ ಅಂತ. यानी संतान को पढ़ा रहे हैं. ಇಲ್ಲಿ ಈ ಮಕ್ಕಳಿಗೆ ಓದಿಸ್ತಾ ಇದ್ದೀವಿ. यहाँ तो एक ही रूहानी बाप है. ಇಲ್ಲಂತೂ ಒಬ್ಬರೇ ರೂಹಾನಿ ತಂದೆ ಆಗಿದ್ದಾರೆ. तो जब पढ़ाते हैं तो ये समझता होगा ना. ಮತ್ತೆ ಯಾವಾಗ ಓದಿಸ್ತಾರೆ ಯಾವಾಗ ಅವ್ರು ಈ ಮಾತನ್ನ ತಿಳ್ಕೊಂತಾರೆ ಅಲ್ವಾ, कि हम अपने रूहानी बच्चों को पढ़ा रहे हैं. ನಾವು ನಮ್ಮ ರೂಹಾನಿ ಮಕ್ಕಳಿಗೆ ಓದಿಸ್ತಾ ಇದ್ದೀವಿ ಅಂತ. फिर भी ले आना होता है. ಆದರೂ ಸಹ ಕರ್ಕೊಂಬರ್ಬೇಕಾಗತ್ತೆ. परंतु थोड़े समय के लिए ठहरना जरूर पड़ता है. ಆದರೆ ಸ್ವಲ್ಪ ಸಮಯಕ್ಕೋಸ್ಕರ ಖಂಡಿತವಾಗಿ ನಿಂತ್ಕೋಬೇಕಾಗತ್ತೆ. रेस्ट जिसको कहा जाता है ना, ರೆಸ್ಟ್ ಅಂತ ಯಾವುದಕ್ಕೆ ಹೇಳಲಾಗುತ್ತೆ ಅಲ್ವಾ, क्योंकि तब तक तुम्हारे रूहानी बच्चे भी यहाँ, ಯಾಕೆಂದ್ರೆ ಅಲ್ಲಿವರೆಗೂ ನಿಮ್ಮ ರೂಹಾನಿ ಮಕ್ಕಳು ಸಹ ಇಲ್ಲಿ और जिस्मानी बच्चे भी हैं. ಮತ್ತೆ ಜಿಸ್ಮಾನಿ ಮಕ್ಕಳು ಸಹ ಇದ್ದಾರೆ. अर्थात रावण के बच्चे भी हैं. ಅಂದ್ರೆ ರಾವಣನ ಮಕ್ಕಳು ಸಹ ಇದ್ದಾರೆ. वो भी बच्चे तो है ना. ಅವರು ಸಹ ಮಕ್ಕಳಂತೂ ಆಗಿದ್ದಾರೆ ಅಲ್ವಾ. थोड़ा थोड़ा रिफ्रेश लेते हैं. ಸ್ವಲ್ಪ ಸ್ವಲ್ಪ ರಿಫ್ರೆಶ್ ತಗೊಂತಾರೆ. जब तक के और भी बाकी बच्चे ಎಲ್ಲಿವರೆಗೂ ಇನ್ನೂ ಉಳಿದಿರುವಂತ ಮಕ್ಕಳು देखो जाते हैं ना एडवांस में. ನೋಡಿ ಹೋಗ್ತಾರೆ ಅಲ್ವಾ ಅಡ್ವಾನ್ಸ್ನಲ್ಲಿ. अच्छे अच्छे महारथी भी जाते हैं. ಒಳ್ಳೊಳ್ಳೆ ಮಹಾರಥಿಗಳು ಸಹ ಹೋಗ್ತಾರೆ. घोड़े सवार भी जाते हैं. ಕುದುರೆ ಸವಾರರು ಸಹ ಹೋಗ್ತಾರೆ. और प्यादे भी जाते हैं. ಮತ್ತೆ ಕಾಲ್ ನಡೆಯುವಂತ ಸೈನಿಕರು ಸಹ ಹೋಗ್ತಾರೆ. अभी आगे चल करके टाइम तो पड़ा हुआ है ना. ಇವಾಗ ಮುಂದೆ ಬರುವಂತ ಸಮಯದಲ್ಲಿ ಟೈಮ್ ಅಂತೂ ಉಳಿದಿದೆ ಅಲ್ವಾ. उस छोटी सी आत्मा में बाकी थोड़ा सा पूंछड़ी विकार की है. ಈ ಚಿಕ್ಕ ಆತ್ಮನಲ್ಲಿ ಒಂದು ಸ್ವಲ್ಪ ಬಾಲ ಉಳಿದಿದೆ ವಿಕಾರದ್ದು. ये 5000 वर्ष का रिकॉर्ड है. ಇದು 5000 ವರ್ಷದ ರಿಕಾರ್ಡ್ ಆಗಿದೆ. तो वो रिकॉर्ड है ना कोई कोई की बुद्धि में. ಮತ್ತೆ ಆ ರಿಕಾರ್ಡ್ ಕೆಲವರ ಬುದ್ಧಿಯಲ್ಲಿ ಇದೆ ಅಲ್ವಾ. ऐसे तो तुम्हारी बुद्धि में भी तिरक जाता है. ಹಾಗಂತೂ ನಿಮ್ಮ ಬುದ್ಧಿಯಲ್ಲೂ ಸಹ ಇರೋದಿಲ್ಲ, ಅಲ್ಲಿ ಇಲ್ಲಿ ಹೊರಟೋಗ್ಬಿಡುತ್ತೆ. बुद्धि से ही तिरक जाता है. ಬುದ್ಧಿಯಿಂದಾನೇ ಹೊರಟೋಗ್ಬಿಡುತ್ತೆ. क्या भरा हुआ रिकॉर्ड. ಏನ್ ಜಾರೋಗುತ್ತೆ ಬುದ್ಧಿಯಿಂದ ತುಂಬಿರುವಂತ ರಿಕಾರ್ಡ್. जानते हो अगर तो फिर चक्कर फिरना चाहिए. ಒಂದ್ ವೇಳೆ ನೀವು ತಿಳ್ಕೊಂತೀರಾ ಅಂದ್ರೆ ಮತ್ತೆ ಚಕ್ರ ತಿರುಗಿಸ್ಬೇಕಾಗಿದೆ. किसका नहीं फिरता है? किसका सुदर्शन चक्र नहीं फिरता है? ಯಾರ್ದಾದ್ರೂ ಸ್ವದರ್ಶನ ಚಕ್ರ ತಿರುಗೋದಿಲ್ಲ. तो क्या समझा जाता है? ಮತ್ತೆ ಅಂತವ್ರಿಗೆ ಏನಂತ ತಿಳ್ಕೊಬೇಕಾಗುತ್ತೆ. इससे सिद्ध होता है कि ये देरी से आने वाले हैं. ಇದರಿಂದ ಸಿದ್ಧ ಆಗುತ್ತೆ ಇವರು ಲೇಟಾಗಿ ಬರುವಂತವ್ರಾಗಿದ್ದಾರೆ. एकदम नई सृष्टि के आदमी आने वाले नहीं है. ಅವರು ಪೂರ್ತಿ ಹೊಸ ಸೃಷ್ಟಿಯ ಆದಿಯಲ್ಲಿ ಬರುವಂತವ್ರಾಗಿಲ್ಲ. फिर उससे भी कम, उससे भी कम, ಮತ್ತೆ ಅದಕ್ಕಿಂತನೂ ಕಡಿಮೆ ಅದಕ್ಕಿಂತನೂ ಕಡಿಮೆ, और फिर उससे भी देरी में आने वाला है. ಮತ್ತೆ ಅದಕ್ಕಿಂತನೂ ಲೇಟ್ನಲ್ಲಿ ಬರುವಂತವ್ರಾಗಿದ್ದಾರೆ. देरी से याद करेगा. ಮತ್ತೆ ಅವ್ರು ಲೇಟಲ್ಲೇ ನೆನ್ಪು ಮಾಡ್ತಾರೆ.
जो जो भी धारणा पूरी नहीं करते हैं ಯಾರ್ಯಾರು ಧಾರಣೆಯನ್ನು ಪೂರ್ತಿ ಮಾಡ್ಕೊಳ್ಳೋದಿಲ್ಲ वो देरी से आएंगे। ಅವರು ಮತ್ತೆ ಲೇಟಾಗಿ ಬರ್ತಾರೆ. जो धारणा करेंगे ಯಾರು ಧಾರಣೆಯನ್ನು ಮಾಡ್ಕೊತಾರೆ वो तो बाबा ने ये राज समझाई दिया है। ಅದಂತೂ ಬಾಬಾ ಈ ರಹಸ್ಯವನ್ನು ತಿಳಿಸ್ಬಿಟ್ಟಿದ್ದಾರೆ. जब तुम देखते हो आकर पढ़ते हैं ಯಾವಾಗ ನೀವು ನೋಡ್ತೀರಾ ಬಂದ್ಬಿಟ್ಟು ಓದ್ತಾರೆ तो आकर के बहुत अच्छी तरह से पढ़ते ही रहते हैं। ಮತ್ತೆ ಬಂದ್ಬಿಟ್ಟು ತುಂಬಾ ಒಳ್ಳೆ ರೀತಿಯಿಂದ ಓದ್ತಾನೆ ಇರ್ತಾರೆ. बाबा कहते हैं ऐसे वक्त में ऐसी गुई गुई बातें निकलती हैं ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಈ ಥರ ಸಮಯದಲ್ಲಿ ಈ ಥರ ಗುಯ್ಯವಾಗಿರುವಂಥ ಮಾತುಗಳು ಬರುತ್ತೆ कि जो भी संशय हो वो संशय उड़ जाता है। ಅವಾಗ ನಮ್ಮಲ್ಲಿ ಏನೇ ಸಂಶಯ ಇರುತ್ತೆ ಅದು ಆರೋಗ್ಬಿಡುತ್ತೆ. 13-1-64 की वाणी का 8वां पेज। संशय उड़ जाते हैं इसलिए पढ़ाई को एक दिन भी मिक्स नहीं करना है। ಸಂಶಯ ಆರೋಗ್ಬಿಡುತ್ತೆ ಅದಕ್ಕೋಸ್ಕರ ವಿದ್ಯಾಭ್ಯಾಸವನ್ನು ಒಂದಿನನೂ ಸಹ ಮಿಸ್ ಮಾಡಬಾರ್ದಾಗಿದೆ. ऐसे नहीं समझना कि बाबा रोज एक जैसी बातें समझाते रहते। ಈ ಥರ ತಿಳ್ಕೊಬೇಡಿ ಬಾಬಾ ಪ್ರತಿದಿನ ಒಂದೇ ಥರ ಮಾತುಗಳನ್ನು ತಿಳಿಸ್ತಾ ಇರ್ತಾರೆ ಅಂತ. वही बातें रिपीट करते रहते हैं। ಅದೇ ಅದೇ ಮಾತುಗಳನ್ನು ರಿಪೀಟ್ ಮಾಡ್ತಾ ಇರ್ತಾರೆ. मुख्य बात यही है कि याद करना है ಮುಖ್ಯ ಮಾತಂತೂ ಇದೇ ಆಗಿದೆ ನೆನ್ಪು ಮಾಡಬೇಕು और दैवी गुण धारण करने हैं। ಮತ್ತೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. दैवी गुण का अर्थ है कोई भी विकार नहीं रहे। ದೈವಿ ಗುಣದ ಅರ್ಥನೇ ಆಗಿದೆ ಯಾವುದೇ ವಿಕಾರನೂ ಸಹ ಇರಬಾರದು. ये तो जानते हो। ಇದನ್ನಂತೂ ನೀವು ತಿಳ್ಕೊಂತೀರಾ. दैवी गुण धारण करने हैं। ದೈವಿ ಗುಣವನ್ನು ಧಾರಣೆ ಮಾಡ್ಕೋಬೇಕಾಗಿದೆ. कोई भी कुछ छी छी बोले तो सुना 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 अनसुना कर दो। ಯಾರಾದರೂ ಒಂದು ವೇಳೆ ಚೀಚಿ ಮಾತುಗಳನ್ನು ಏನಾದರೂ ಹೇಳಿದರೆ ಕೇಳ್ಬಿಟ್ಟನ್ನು ಸಹ ಕೇಳದೇ ಇಲ್ಲದೆ ಥರ ಇರಬೇಕು. तभी तो गाया जाता है हियर नो इविल। ಅವಾಗೆ ಗಾಯನೆ ಮಾಡಲಾಗುತ್ತೆ ಹಿಯರ್ ನೋ ಇವಿಲ್. यानी कोई भी चरिये खरिये की बात कोई करे ಅಂದರೆ ಯಾವುದೇ ವ್ಯರ್ಥ ಮಾತುಗಳನ್ನು ಯಾರಾದರೂ ಮಾತಾಡಿದರೆ तो जैसे सुनी सुनी नहीं सुनी। ಅವಾಗ ಒಂದು ವೇಳೆ ಕೇಳಿದ್ರೂ ಸಹ ಕೇಳದೇ ಇಲ್ಲದೆ ಇರೋ ಥರ ಇರಬೇಕು. सुना हुआ अनसुना कर दो। ಕೇಳಿರೋದನ್ನು ಬಿಟ್ಬಿಡ್ಬೇಕು ಕೇಳದೇ ಇಲ್ಲದೆ ಥರ ಇರಬೇಕು. तो सुना है ना मान अपमान। ಮತ್ತೆ ಕೇಳಿದಿರಲ್ವಾ ಮಾನ ಅವಮಾನ. सुख दुखे समय कृत्वा। ಸುಖ ದುಃಖೆ ಸಮಯ ಕೃತ್ವ. कुछ भी कोई कहे ಯಾರೇ ಏನೇ ಹೇಳಲಿ ये सभी सहन करना है। ಇದನ್ನೆಲ್ಲ ಸಹನೆ ಮಾಡ್ಕೋಬೇಕಾಗಿದೆ. सहन करने की युक्ति बताई देते हैं। ಸಹನೆ ಮಾಡ್ಕೊಳ್ಳುವಂಥ ಯುಕ್ತಿಯನ್ನು ಹೇಳ್ಬಿಡ್ತಾರೆ. कोई कुछ भी कहता रहे ಯಾರು ಏನೇ ಹೇಳ್ತಾ ಇರಲಿ तुम सुनी अनसुनी कर दो। ನೀವು ಕೇಳಿದ್ರೇನು ಕೇಳದೇ ಇಲ್ಲದೆ ಥರ ಇರಿ. तो अभी ये अवस्था चाहिए ना। ಮತ್ತೆ ಇವಾಗ ಈ ಅವಸ್ಥೆ ಬೇಕಾಗಿದೆ ಅಲ್ವಾ. जिस समय में सुनते हैं ಯಾವ ಸಮಯದಲ್ಲಿ ಕೇಳ್ತಾರೆ उस समय में तो झट आ जाते हैं। ಆ ಸಮಯದಲ್ಲಂತೂ ತಕ್ಷಣ ಬಂದ್ಬಿಡ್ತಾರೆ. क्या आ जाते हैं? कोई उल्टी पलटी बात करता है तो क्या आ जाते हैं?
ಏನು ಬಂದುಬಿಡುತ್ತೆ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಯಾರಾದರೂ ಉಲ್ಟಾ ಪುಲ್ಟಾ ಮಾತುಗಳನ್ನು ಮಾತಾಡಿದರೆ ಹೇಳಿದರೆ ಅವಾಗ ಮತ್ತೆ ಏನು ಬಂದುಬಿಡುತ್ತೆ? अरे विकार आ जाते हैं। ವಿಕಾರಗಳು ಬಂದುಬಿಡುತ್ತೆ. तो जो कोई भी कुछ भी सुने अनसुनी कर दो। ಮತ್ತು ಯಾರು ಏನೇ ಹೇಳಿ ಏನಾದರೂ ನೀವು ಕೇಳಿಸ್ಕೊಂಡ್ಬಿಟ್ರೆ ಅದನ್ನು ಕೇಳಿಲ್ದೇ ಥರ ಇದ್ಬಿಡಿ. तुमको तो कहा गया है ना, ನಿಮಗಂತೂ ಹೇಳಲಾಗಿದೆ ಅಲ್ವಾ, ये सारी दुनिया को भूल जाओ। ಈ ಇಡೀ ಪ್ರಪಂಚವನ್ನು ಮರೆತು ಬಿಡಿ. तो अपन को आत्मा समझो। ಮತ್ತು ನೀವು ಸ್ವಯಂವನ್ನು ಆತ್ಮ ಅಂತ ತಿಳ್ಕೊಳ್ಳಿ. अरे आप सिर्फ आत्मा हो, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ನೀವು ಕೇವಲ ಆತ್ಮ ಆಗಿದ್ದೀರಾ, देह नहीं हो। ದೇಹ ಆಗಿಲ್ಲ. तो देह में कान भी तो होते हैं ना। ಮತ್ತೆ ದೇಹದಲ್ಲಿ ಕಿವಿನೂ ಸಹ ಇರುತ್ತೆ ಅಲ್ವಾ. तुम तो आत्मा हो, ನೀವಂತೂ ಆತ್ಮ ಆಗಿದ್ದೀರಾ, कान तो है ही नहीं, ಕಿವಿ ಅಂತೂ ಇಲ್ವೇ ಇಲ್ಲ. तो कैसे सुनेगी? ಮತ್ತೆ ಯಾವ ರೀತಿ ಕೇಳ್ತೀರಾ? आत्मा कानों बिगर सुनेगी क्या? ಆತ್ಮ ಕಿವಿ ಇಲ್ಲದೆ ಕೇಳ್ಕೊಳುತ್ತಾ? तो अशरीरी हो जाओ। ಮತ್ತೆ ಅಶರೀರಿ ಆಗ್ಬಿಡಿ. देखो रात में आत्मा आप ही अशरीरी हो जाती है ना। ಮತ್ತೆ ನೋಡಿ, ರಾತ್ರಿಯಲ್ಲಿ ಆತ್ಮ ಅದಷ್ಟಕ್ಕದೇ ಅಶರೀರಿ ಆಗೋಗುತ್ತೆ ಅಲ್ವಾ. निद्रा में जाते हो, मर जाते हो। ನಿದ್ದೆಯಲ್ಲಿ ಹೋಗ್ತೀರಾ, ಒಂದು ಪ್ರಕಾರದಲ್ಲಿ ಸತ್ತೋಗ್ಬಿಡ್ತೀರಾ. कोई उस समय में आकर के तलवार लेकर के गला काट जावे, ಆ ಸಮಯದಲ್ಲಿ ಒಂದು ವೇಳೆ ಯಾರಾದರೂ ಬಂದುಬಿಟ್ಟು ಕತ್ತಿಯನ್ನು ತಗೊಂಡ್ಬಂದು ತಲೆಯನ್ನೇ ಕತ್ತರಿಸ್ಬಿಟ್ರೆ, ऐसे ऐसे केस भी निकले हुए हैं ना। ಈ ಥರ ಕೇಸ್ಗಳು ಸಹ ಬಂದಿದೆ ಅಲ್ವಾ. सोते सोते काट कर चले जाते हैं। ಮಲಗಿದ್ದಾಗೇನೆ ಬಂದುಬಿಟ್ಟು ತಲೆಯನ್ನು ಕತ್ತರಿಸಿ ಹೋಗ್ಬಿಡ್ತಾರೆ. हर बार मार कर जाते हैं। ಪ್ರತಿಯೊಂದು ಸತಿನೂ ಸಹ ಸಾಯಿಸ್ಬಿಟ್ಟು ಹೋಗ್ಬಿಡ್ತಾರೆ. फलाने मर जाते हैं, तो उस समय तुमको पता थोड़ा ही लगता है। ಮತ್ತು ಅವರು ಇವರು ಸತ್ತೋಗ್ಬಿಡ್ತಾರೆ. ಮತ್ತು ಆ ಸಮಯದಲ್ಲಿ ನಿಮ್ಗೇನಾದರೂ ಗೊತ್ತಾಗುತ್ತಾ? उस समय क्रोध आता है क्या? ಆ ಸಮಯದಲ್ಲಿ ಕ್ರೋಧ ಬರುತ್ತಾ? क्यों नहीं आता है? ಯಾಕೆ ಬರೋದಿಲ್ಲ ಆ ಟೈಮ್ನಲ್ಲಿ? है आत्मा सुसुप्ति में चली गई। ಏಕೆಂದರೆ ಆ ಸಮಯದಲ್ಲಿ ಆತ್ಮ ಸುಷುಪ್ತಿ ಅವಸ್ಥೆಯಲ್ಲಿ ಹೋಗ್ಬಿಡುತ್ತೆ. जैसे कि आत्म की स्थिति में स्थित हो गए। ಅಂದರೆ ಒಂದು ಪ್ರಕಾರದಲ್ಲಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗ್ಬಿಡುತ್ತೆ. तो ये आत्मा है ना बच्चे। ಮತ್ತೆ ಇದು ಆತ್ಮ ಆಗಿದೆ ಅಲ್ವಾ ಮಕ್ಕಳೇ. अपन को सदैव आत्मा ही समझना चाहिए। ಸ್ವಯಂವನ್ನು ಯಾವಾಗಲೂ ಆತ್ಮ ಅಂತಾನೆ ತಿಳ್ಕೊಬೇಕಾಗಿದೆ. आत्मा इस शरीर के द्वारा कर्म करती है। ಆತ್ಮ ಈ ಶರೀರದ ಮುಖಾಂತರ ಕರ್ಮವನ್ನು ಮಾಡುತ್ತೆ. सो कर्म करते करते थक जाती है। ಮತ್ತೆ ಕರ್ಮವನ್ನು ಮಾಡ್ತಾ ಮಾಡ್ತಾ ಆತ್ಮ ಸುಸ್ತಾಗ್ಬಿಡುತ್ತೆ. तो ऑटोमेटिकली वास्तव में अशरीरी होते हुए ಮತ್ತೆ ಆಟೋಮೆಟಿಕ್ಲಿ ವಾಸ್ತವದಲ್ಲಿ ಅಶರೀರಿ ಆಗ್ತಾ ಇದ್ರೇನು अशरीरी हो जाते हैं ना, ಅಶರೀರಿ ಆಗೋಗ್ತಾರೆ ಅಲ್ವಾ. जिसको नींद कहा जाता है। ಅದಕ್ಕೆ ನಿದ್ದೆ ಅಂತ ಹೇಳಲಾಗುತ್ತೆ. बाकी ये है तो नींद। ಮತ್ತೆ ಬಾಕಿ ಇದಂತೂ ಆಗಿದೆ ನಿದ್ದೆ. आत्मा अशरीरी हो जाती है, ಆವಾಗ ಆತ್ಮ ಅಶರೀರಿ ಆಗೋಗುತ್ತೆ. उसको नींद कहा जाता है। ಅದಕ್ಕೆ ಮತ್ತೆ ನಿದ್ದೆ ಅಂತ ಹೇಳಲಾಗುತ್ತೆ. क्योंकि थकती भी तो बहुत है ना। ಯಾಕೆಂದ್ರೆ ಆತ್ಮ ತುಂಬಾ ಸುಸ್ತಾಗುತ್ತೆ ಅಲ್ವಾ. कभी कोई आत्मा को ख्याल आता है, ಯಾವಾಗಾದ್ರೂ ಯಾವುದಾದ್ರೂ ಆತ್ಮಗಳಿಗೆ ಮನಸ್ಸಿನಲ್ಲಿ ವಿಚಾರ ಬರುತ್ತೆ.
कोई यहाँ वहाँ का ख्याल आता है, बाहर का आता है। ಏನಾದರೂ ಅಲ್ಲಿದು ಇಲ್ಲಿದು ಹೊರಗಡೆ ಪ್ರಪಂಚದ್ದು ವಿಚಾರಗಳೆಲ್ಲ ಬರ್ತಾ ಇರುತ್ತೆ. तो कोई कोई की ऐसी नींद फिट जाती है। ಮತ್ತು ಕೆಲವ್ರದ್ದು ಈ ಥರ ನಿದ್ದೆನೇ ಹೊರಟೋಗ್ಬಿಡುತ್ತೆ. ऐसी नींद फिट जाती है जो अशरीरी हो ही नहीं सकते हैं। ಮತ್ತು ಅವ್ರ ನಿದ್ದೆ ಆ ಥರ ಹೊರಟೋಗ್ಬಿಡುತ್ತೆ, ಅವ್ರ ಅಶರೀರಿ ಆಗಲಿಕ್ಕೆ ಆಗೋದೇ ಇಲ್ಲ. क्योंकि शरीर के होते उनको बहुत ही ख्यालात होते हैं। ಏಕೆಂದರೆ ಶರೀರ ಇರೋದ್ರಿಂದ ಅವ್ರ ಮನಸ್ಸಿನಲ್ಲಿ ತುಂಬ ವಿಚಾರಗಳು ಬರ್ತಾ ಇರುತ್ತೆ. ये ख्याल वो ख्याल, ಈ ವಿಚಾರ ಆ ವಿಚಾರ ಅಂತ ಬರ್ತಾನೆ ಇರುತ್ತೆ. बाकी रात को तो नींद फिट ही जाती है। ಬಾಕಿ ರಾತ್ರಿಯಲ್ಲಂತೂ ನಿದ್ದೆ ಹೊರಟೇ ಹೋಗ್ಬಿಡುತ್ತೆ. कोई कोई तो इतने ख्याल आते हैं, ಕೆಲವರಿಗಂತೂ ಇಷ್ಟೊಂದು ಜಾಸ್ತಿ ಮನಸ್ಸಿನಲ್ಲಿ ವಿಚಾರಗಳು ಬರುತ್ತೆ, सारी रात नींद नहीं आती है। ಇಡೀ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ. तो क्या कहें, ಮತ್ತೆ ಅಂಥವ್ರಿಗೆ ಏನಂತ ಹೇಳಲಾಗುತ್ತೆ? देह अभिमान में है कि आत्माभिमान में है? ಮತ್ತೆ ಅಂಥವ್ರು ದೇಹಾಭಿಮಾನದಲ್ಲಿದ್ದಾರಾ ಅಥವಾ ಆತ್ಮಾಭಿಮಾನದಲ್ಲಿದ್ದಾರಾ? देह अभिमान आ जाता है। ದೇಹಾಭಿಮಾನ ಬಂದ್ಬಿಡುತ್ತೆ. अपन को जब तक आत्मा शरीर नहीं बने हो, ಎಲ್ಲಿವರೆಗೂ ನೀವು ಸ್ವಯಂನ ಆತ್ಮನ ಅಶರೀರಿ ಅಂತ ತಿಳ್ಕೊಂಡಿಲ್ಲ ಅಂದರೆ ಅಶರೀರಿ ಆಗಿಲ್ಲ ನೀವು. अच्छी तरह से ज्ञान से जब तक कुछ न कुछ ये चोट माया की लगती रहेगी। ಅಂದರೆ ಎಲ್ಲಿವರೆಗೂ ನೀವು ಈ ಥರ ಪಕ್ಕ ಅಶರೀರಿ ಆಗಿಲ್ಲ ಜ್ಞಾನದಿಂದ, ಅಲ್ಲಿವರೆಗೂ ನಿಮಗೆ ಮಾಯೆ ಪೆಟ್ಟು ಏನಾದರೂ ಸ್ವಲ್ಪನಾದರೂ ಸ್ವಲ್ಪ ತಗುಲ್ತಾ ಇರುತ್ತೆ. ज्ञान से ही अशरीरी बनेंगे ना। ಜ್ಞಾನದಿಂದನೇ ಅಶರೀರಿ ಆಗ್ತಾರೆ ಅಲ್ವಾ? माया की चोट लगती है ಮಾಯೆ ಪೆಟ್ಟು ಬೀಳುತ್ತೆ, तो कुछ न कुछ सुनाई देते हैं। ಅವಾಗ ಮತ್ತೆ ಏನಾದರೂ ಸ್ವಲ್ಪ ಹೇಳ್ಬಿಡ್ತಾರೆ. थोड़ा भी दुख होगा ಸ್ವಲ್ಪನಾದರೂ ದುಃಖ ಆದರೆ दुख तो होता है ना। ದುಃಖ ಅಂತೂ ಆಗುತ್ತೆ ಅಲ್ವಾ? जब एकदम पक्के हो जाएंगे ಯಾವಾಗ ಪೂರ್ತಿ ಪಕ್ಕ ಆಗೋಗ್ಬಿಡ್ತೀರಾ तो फिर बाबा ने कह दिया है ये युक्ति है ಅವಾಗ ಬಾಬಾ ಹೇಳ್ಬಿಟ್ಟಿದ್ದಾರೆ, ಇದಂತೂ ಯುಕ್ತಿ ಆಗಿದೆ, कि सुना अनसुना कर दो। ಕೇಳಿದ್ರೇನು ಸಹ ಕೇಳಿಲ್ದೆ ಥರ ಇದ್ಬಿಡ್ಬೇಕು. ये हियर नो इविल, ಇದು ಹಿಯರ್ ನೋ ಇವಿಲ್ ಆಗಿದೆ. सी नो इविल, टाक नो इविल। ಸಿ ನೋ ಇವಿಲ್, ಟಾಕ್ ನೋ ಇವಿಲ್. ये तीनों बातें सिवाय बंदर के ओ और कोई को तो नहीं दी हुई हैं। ಈ ಮೂರು ಮಾತುಗಳನ್ನ ಕೋತಿಯನ್ನು ಬಿಟ್ಟು ಬೇರೆ ಇನ್ಯಾರಿಗೂ ಕೊಟ್ಟಿಲ್ಲ ಅಲ್ವಾ? ये बातें बंदर को ही क्यों दिखाई हैं? ಈ ಮಾತನ್ನ ಕೋತಿಗಳಿಗೆ ಅಂತಾನೆ ಯಾಕೆ ತೋರಿಸಿದ್ದಾರೆ? बंदर का ही चेहरा क्यों दिखाया है? ಕೋತಿಗಳ ಮುಖನೇ ಯಾಕೆ ತೋರಿಸಿದ್ದಾರೆ? आंखों से सी नो इविल, ಕಣ್ಣುಗಳಿಂದ ಸಿ ನೋ ಇವಿಲ್, कानों से हियर नो इविल, ಕಿವಿಯಿಂದ ಹಿಯರ್ ನೋ ಇವಿಲ್, और मुंह से टाक नो इविल। ಮತ್ತೆ ಬಾಯಿಂದ ಟಾಕ್ ನೋ ಇವಿಲ್. ऐसे चित्र बनाते हैं ना, ಮತ್ತೆ ಈ ರೀತಿ ಚಿತ್ರವನ್ನ ಮಾಡ್ತಾರೆ ಅಲ್ವಾ? दिखलाते हैं ना। क्या शास्त्रों में दिखलाते हैं? ತೋರಿಸ್ತಾರೆ ಅಲ್ವಾ? ಶಾಸ್ತ್ರಗಳಲ್ಲಿ ಏನಂತ ತೋರಿಸ್ತಾರೆ? हैं? अरे बंदरों को ही राम की सेना दिखाते हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಕೋತಿಗಳಿಗೇನೆ ರಾಮನ ಸೈನ್ಯ ಅಂತ ತೋರಿಸ್ತಾರೆ ಅಲ್ವಾ? अभी बंदरों की कोई सेना होती नहीं है। ಇವಾಗ ಕೋತಿಗಳದಂತೂ ಏನು ಸೈನ್ಯ ಇರೋದೇ ಇಲ್ಲ. वास्तव में मनुष्य इस समय में हूबहू बंदर बुद्धि है। ವಾಸ್ತವದಲ್ಲಿ ಮನುಷ್ಯರು ಇವಾಗ ಪೂರ್ತಿ ಬಂದರ್ ಬುದ್ಧಿ, ಕೋತಿಗಳ ತರ ಬುದ್ಧಿ ಉಳ್ಳವರಾಗ್ಬಿಟ್ಟಿದ್ದಾರೆ.
क्या प्रूफ दिया ಅದರ ಪ್ರೂಫನ್ನು ಏನು ಕೊಟ್ಟಿದ್ದಾರೆ? है? अभी प्रूफ दिया ना। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇವಾಗ ಪ್ರೂಫ್ ಕೊಟ್ಟಿದ್ದಾರೆ ಅಲ್ವಾ? कोई ने कुछ कहा है तो फट से क्रोध आ जाता है। ಯಾರಾದರೂ ಏನಾದರೂ ಹೇಳಿದ್ರೆ ತಕ್ಷಣ ಕ್ರೋಧ ಬಂದ್ಬಿಡುತ್ತೆ, मुंह से उल्टा पलटा बोलने लग पड़ते हैं। ಬಾಯಿಂದ ಉಲ್ಟಾ ಪಲ್ಟಾ ಹೇಳಲಿಕ್ಕೆ ಆರಂಭ ಮಾಡಿಬಿಡ್ತಾರೆ, लाल लाल आंखों से देखने लग पड़ते हैं। ಕೆಂಪು ಕೆಂಪು ಕಣ್ಣುಗಳಿಂದ ನೋಡಲಿಕ್ಕೆ ಆರಂಭ ಮಾಡ್ತಾರೆ। जास्ती विकार किसमें होते हैं? ಜಾಸ್ತಿ ವಿಕಾರ ಯಾರಲ್ಲಿರುತ್ತೆ? बंदरों में ही होते हैं ना। ಕೋತಿಗಳಲ್ಲೇ ಇರುತ್ತೆ ಅಲ್ವಾ? इसलिए मनुष्य इस समय में हू बहु बंदर बुद्धि। ಅದಕ್ಕೋಸ್ಕರ ಮನುಷ್ಯರು ಈ ಸಮಯದಲ್ಲಿ ಪೂರ್ತಿ ಕೋತಿಗಳ ತರ ಬುದ್ಧಿ ಉಳ್ಳವರಾಗ್ಬಿಟ್ಟಿದ್ದಾರೆ। मीठे मीठे सिकीली बच्चों प्रति रूहानी बाप दादा का ಮಧುರವಾಗಿರುವಂಥ ತುಂಬ ಸಮಯದ ನಂತರ ಆಗಲಿ ಸಿಕ್ಕಿರುವಂಥ ಮಕ್ಕಳಿಗೆ ಬಾಬ್ದಾದಾರವರ दिल व जान सिख व प्रेम से नंबरवार पुरुषार्थ अनुसार याद प्यार गुड मॉर्निंग। ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತುಂಬ ಪ್ರೀತಿಯ ನೆನಪು ಮತ್ತು ಪ್ರೀತಿ। मीठे मीठे सिकीले रूहानी बच्चों प्रति ಮಧುರವಾಗಿರುವಂಥ ಸಿಕ್ಕಿಲ್ಲದೆ ಮಕ್ಕಳಿಗೋಸ್ಕರ रूहानी बाप की नमस्ते। ರೂಹಾನಿ ತಂದೆ ನಮಸ್ತೆ। याद प्यार गुड मॉर्निंग किसने कहा? ಈ ನೆನಪು ಮತ್ತು ಗುಡ್ ಮಾರ್ನಿಂಗ್, ನೆನಪು ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್ ಈ ಮಾತನ್ನ ಯಾರು ಹೇಳಿದ್ರು? और नमस्ते किसने कहा? ಮತ್ತೆ ನಮಸ್ತೆ ಅಂತ ಯಾರು ಹೇಳಿದ್ರು? हैं? रूहानी बाप ने नमस्ते कहा। ರೂಹಾನಿ ತಂದೆ ನಮಸ್ತೆ ಅಂತ ಹೇಳಿದ್ರು। क्यों? ಯಾಕೆ? बाप तो बड़ा होता है, ತಂದೆ ಅಂತೂ ದೊಡ್ಡವರಾಗಿರ್ತಾರೆ, बच्चे तो छोटे होते हैं। ಮಕ್ಕಳಂತೂ ಚಿಕ್ಕವರಾಗಿರ್ತಾರೆ। तो छोटे बच्चों को बड़े बाप ने नमन क्यों किया? क्यों सर झुकाया? ಮತ್ತೆ ಚಿಕ್ಕ ಮಕ್ಕಳಿಗೆ ದೊಡ್ಡ ತಂದೆ ನಮಸ್ತೆ ಯಾಕೆ ಮಾಡ್ತಾರೆ, ತಲೆಯನ್ನ ಯಾಕೆ ಬಾಗಿಸ್ತಾರೆ? है? क्यों? ಕೇಳ್ತಾ ಇದ್ದಾರೆ ಬಾಬಾ, ಯಾಕೆ? क्योंकि बाप कहते हैं कि मैं क्या बन करके आता हूँ। ಯಾಕೆಂದ್ರೆ ತಂದೆ ಹೇಳ್ತಾರೆ ಏನಂತ, ನಾನು ಏನಾಗ್ಬಿಟ್ಟು ಬರ್ತೀನಿ? तुम्हारा ओबीडेंट सर्वेंट बन करके आता हूँ। ನಿಮ್ಮ ಒಬಿಡಿಯಂಟ್ ಸರ್ವೆಂಟ್ ಆಗ್ಬಿಟ್ಟು ಬರ್ತೀನಿ। तो रूहानी बाप बच्चों को नमन करते हैं। ಮತ್ತೆ ರೂಹಾನಿ ತಂದೆ ಮಕ್ಕಳಿಗೆ ನಮಸ್ತೆಯನ್ನ ಮಾಡ್ತಾರೆ। फिर ये याद प्यार गुड मॉर्निंग कौन करता है? ಮತ್ತೆ ಈ ನೆನಪು ಪ್ರೀತಿ ಗುಡ್ ಮಾರ್ನಿಂಗ್ ಇದನ್ನ ಯಾರು ಮಾಡ್ತಾರೆ? हैं? बाप और दादा। ಬಾಪ್ ದಾದಾ ಮಾಡ್ತಾರೆ। ये सेवादारी नहीं है क्या? ಇವರು ಸೇವಾದಾರಿ ಆಗಿಲ್ವಾ? है? ये नमन नहीं कर सकते? ಇವರು ನಮಸ್ತೆ ಮಾಡ್ಲಿಕ್ಕೆ ಆಗಲ್ವಾ? है? सेवादारी है या नहीं? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಇವರು ಸೇವಾದಾರಿ ಮತ್ತೆ ಆಗಿದಾರೋ ಇಲ್ವೋ? है? ಆಗಿದಾರಾ? देवान रहता है या नहीं? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಮತ್ತೆ ದೇಹಾಭಿಮಾನ ಇರುತ್ತೋ ಇಲ್ವೋ? है? बाप दादा का पार्टधारी जो आत्माएं हैं, ಬಾಪ್ ದಾದಾನ ಪಾತ್ರ ಮಾಡುವಂತ ಪಾತ್ರಧಾರಿಗಳು ಯಾವ ಆತ್ಮ ಆಗಿದ್ದಾರೆ, उनको देहभान रहता है या नहीं रहता है? ಅವರಿಗೆ ದೇಹಾಭಿಮಾನ ಇರುತ್ತೋ ಇಲ್ವೋ? रहता है। ಇರುತ್ತೆ। तो देहभान वाला किसी के सामने झुकेगा क्या? ಮತ್ತೆ ದೇಹಾಭಿಮಾನ ಇರುವಂತವ್ರು ಯಾರ ಮುಂದೆ ಆದ್ರೂ ತಲೆ ಬಾಗಿಸ್ತಾರ? वो तो नहीं झुकेगा। ಅವರಂತೂ ತಲೆಯನ್ನ ಬಾಗಿಸೋದೇ ಇಲ್ಲ। देह का अहंकार आ जाता है। ದೇಹದ ಅಹಂಕಾರ ಬಂದ್ಬಿಡುತ್ತೆ। तो बोला बाप दादा का
गुड मॉर्निंग ಅದಕ್ಕೆ ಹೇಳಿದರು ಬಾಬ್ದಾದರವರ ಗುಡ್ ಮಾರ್ನಿಂಗ್ और याद पार। ಮತ್ತು ನೆನಪು ಪ್ರೀತಿ. मना असली सेवादारी नहीं है। ಅಂದರೆ ನಿಜವಾದ ಸೇವಾದಾರಿಗಳಾಗಿಲ್ಲ. क्यों ಯಾಕೆ? है वो बाप के बच्चे नहीं है। बाप ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಯಾಕೆ ಅವ್ರ ತಂದೆಯ ಮಕ್ಕಳಾಗಿಲ್ವಾ? दादा ಬಾಬ್ದಾದ हैं तो असली बच्चे क्यों नहीं है? ಆಗಿದ್ದಾರೆ, ಮತ್ತೆ ಅವ್ರ ನಿಜವಾದ ಮಕ್ಕಳು ಯಾಕೆ ಆಗಿಲ್ಲ? सेवादारी क्योंकि देवान आता रहता है। ಮತ್ತೆ ಅವ್ರ ನಿಜವಾದ ಸೇವಾದಾರಿ ಮಕ್ಕಳು ಯಾಕೆ ಆಗಿಲ್ಲ? ಯಾಕೆಂದ್ರೆ ಅವರಿಗೆ ದೇಹಾಭಿಮಾನ ಬರ್ತಾ ಇರುತ್ತೆ. इसलिए बाप भी कहते हैं ಅದಕ್ಕೋಸ್ಕರ ತಂದೆನೂ ಸಹ ಹೇಳ್ತಾರೆ, मैं तुम बच्चों में प्रवेश करके ನಾನು ನೀವು ಮಕ್ಕಳಲ್ಲಿ ಪ್ರವೇಶ ಮಾಡಿಬಿಟ್ಟು ज्ञान की सेवा करता हूँ ಜ್ಞಾನದ ಸೇವೆಯನ್ನ ಮಾಡ್ತೀನಿ और वाचा की भी सेवा करता हूँ। ಮತ್ತೆ ವಾಣಿಯಿಂದನೂ ಸೇವೆ ಮಾಡ್ತೀನಿ, वाइब्रेशन की भी सेवा करता हूँ। ವೈಬ್ರೇಷನಿನ ಸೇವೆಯನ್ನು ಮಾಡ್ತೀನಿ. तुम बच्चे तो तमो प्रधान बन गए। ನೀವು ಮಕ್ಕಳಂತೂ ತಮೋ ಪ್ರಧಾನ ಆಗ್ಬಿಟ್ಟಿದ್ದೀರಾ. उनमें बाप दादा का भी नाम आता है या नहीं आता है? ಅದರಲ್ಲಿ ಬಾಬ್ದಾದರವರ ಹೆಸರು ಸಹ ಬರುತ್ತೋ ಇಲ್ವೋ? तो तमो प्रधान आत्मा कभी भी सेवा अच्छी तरह से नहीं कर सकती। ಮತ್ತೆ ತಮೋ ಪ್ರಧಾನ ಆತ್ಮ ಯಾವತ್ತೂ ಒಳ್ಳೆ ರೀತಿಯಿಂದ ಸೇವೆ ಮಾಡ್ಲಿಕ್ಕೆ ಆಗದೇ ಇಲ್ಲ. कुछ न कुछ देह भान आया ಏನಾದರೂ ಸ್ವಲ್ಪನಾದರೂ ಸ್ವಲ್ಪ ದೇಹಾಭಿಮಾನ ಬಂತು ಅಂದ್ರೆ और मुख से कुछ न कुछ उल्टा पलटा बोल देंगे ಮತ್ತೆ ಬಾಯಿಂದ ಏನಾದರೂ ಉಲ್ಟಾ ಪುಲ್ಟಾ ಹೇಳ್ಬಿಡ್ತಾರೆ. तो दूसरे को बुरा लगेगा कि नहीं लगेगा? ಮತ್ತೆ ಬೇರೆಯವರಿಗೆ ಅದು ಬೇಜಾರು ಅನ್ಸುತ್ತೋ ಇಲ್ವೋ? बुरा लगेगा तो सेवा हुई, ಅವಾಗ ಅವರಿಗೆ ದುಃಖ ಆಗುತ್ತೆ. ಮತ್ತೆ ಇದು ಸೇವೆ ಆಯ್ತಾ डिसर्विस हुई। ಅಥವಾ ಡಿಸರ್ವಿಸ್ ಆಯ್ತಾ? डिसर्विस हो जाती है। ಡಿಸರ್ವಿಸ್ ಆಗೋಗ್ಬಿಡುತ್ತೆ. अच्छा, ओम शांति। आज का प्रातः क्लास है 14/1/64 का। ಮತ್ತೊಂದು ಮುರಳಿ ಆಗಿದೆ 14 ಜನವರಿ 64ನೇ ಇಸ್ವಿದು. सतयुग को नई दुनिया और नई दुनिया को पावन दुनिया कहा जाता है। ಸತ್ಯುಗಕ್ಕೆ ಹೊಸ ಪ್ರಪಂಚ ಮತ್ತೆ ಹೊಸ ಪ್ರಪಂಚಕ್ಕೆ ಪಾವನ ಪ್ರಪಂಚ ಅಂತ ಹೇಳಲಾಗುತ್ತೆ. और पतित दुनिया कहा जाता है पुरानी दुनिया को। ಮತ್ತೆ ಪತಿತ ಪ್ರಪಂಚ ಅಂತ ಹೇಳಲಾಗುತ್ತೆ ಹಳೆ ಪ್ರಪಂಚಕ್ಕೆ. कलह युग को ಕಲಿಯುಗಕ್ಕೆ ಹೇಳಲಾಗುತ್ತೆ. तो बताओ अभी कहाँ बैठे हो? ಮತ್ತೆ ಹೇಳಿ, ಇವಾಗ ಎಲ್ಲಿ ಕೂತ್ಕೊಂಡಿದ್ದೀರಾ? हैं? कहाँ बैठे? ಕೇಳ್ತಾ ಇದ್ದಾರೆ ಬಾಬಾ, ಇವಾಗ ಎಲ್ಲಿ ಕೂತ್ಕೊಂಡಿದ್ದೀರಾ? संगम में बैठे। ಸಂಗಮ ಯುಗದಲ್ಲಿ ಕೂತ್ಕೊಂಡಿದ್ದೀರಾ. संगम तो कलयुग और सतयुग के संगम को कहा जाता है। ಸಂಗಮ ಅಂತ ಕಲಿಯುಗದ ಅಂತ್ಯ ಮತ್ತೆ ಸತ್ಯುಗದ ಆರಂಭಕ್ಕೆ ಸಂಗಮ ಅಂತ ಹೇಳಲಾಗುತ್ತೆ. तो सतयुग के संगम में बैठे हो? ಮತ್ತೆ ಸತ್ಯುಗದ ಸಂಗಮದಲ್ಲಿ ಕೂತ್ಕೊಂಡಿದ್ದೀರಾ? हैं? हाँ हाँ, पुरुषोत्तम संगम में बैठे हो। ಕೇಳ್ತಾ ಇದ್ದಾರೆ ಬಾಬಾ, ಮತ್ತೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕೂತ್ಕೊಂಡಿದ್ದೀರಾ? बैठे हो? ಕೂತ್ಕೊಂಡಿದ್ದೀರಾ? ज्यादा कहाँ बैठे हो? ಜಾಸ್ತಿ ಎಲ್ಲಿ ಕೂತ್ಕೊಂಡಿದ್ದೀರಾ? है? अरे संगम में दो हिस्से। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಸಂಗಮದಲ್ಲಿ ಎರಡು ಭಾಗ ಇದೆ. एक कलयुग
और दूसरा सतयुग। ಒಂದಾಗಿದೆ ಕಲಿಯುಗ ಮತ್ತೆ ಇನ್ನೊಂದಾಗಿದೆ ಸತ್ಯುಗ. तो कहाँ ज्यादा बैठे हो? ಮತ್ತೆ ಎಲ್ಲಿ ಜಾಸ್ತಿ ಕುತ್ಕೊಂಡಿದ್ದೀರಾ? हैं? कलयुग में बैठे हैं, ಕಲಿಯುಗದಲ್ಲಿ ಕುತ್ಕೊಂಡಿದ್ರಿ. क्योंकि सतयुग में तो सत्य संकल्प ही आवेंगे, ಯಾಕೆಂದ್ರೆ ಸತ್ಯುಗದಲ್ಲಂತೂ ಸತ್ಸಂಕಲ್ಪಗಳೇ ಬರುತ್ತೆ, मुख से सत्य बातें ही निकलेंगी, ಬಾಯಿಂದ ಸತ್ಯ ಮಾತುಗಳೇ ಬರುತ್ತೆ. कर्मेंद्रियों से असत्य कर्म तो होंगे ही नहीं। ಕರ್ಮೇಂದ್ರಿಯಗಳಿಂದ ಅಸತ್ಯ ಕರ್ಮಗಳಂತೂ ಆಗೋದೇ ಇಲ್ಲ. और यहाँ तो घड़ी घड़ी वाचा भी असत्य हो जाती है, ಇಲ್ಲಂತೂ ಸೆಕೆಂಡಿಗೆ ವಾಣಿನೂ ಸಹ ಅಸತ್ಯ ಆಗೋಗುತ್ತೆ, कर्म भी असत्य हो जाते हैं, ಕರ್ಮನೂ ಸಹ ಅಸತ್ಯ ಆಗೋಗುತ್ತೆ, और दृष्टि भी झूठी हो जाती है। ಮತ್ತೆ ದೃಷ್ಟಿನೂ ಸಹ ಸುಳ್ಳಾಗೋಗ್ಬಿಡುತ್ತೆ. तो कलयुग के अंत में बैठे हो, ಮತ್ತೆ ಕಲಿಯುಗದ ಅಂತ್ಯದಲ್ಲಿ ಕುತ್ಕೊಂಡಿದ್ದೀರಾ. क्योंकि जिसको पुकारा है बाबा, ಯಾಕೆಂದ್ರೆ ಯಾರನ್ನ ನೀವು ಕರೆದಿದ್ದೀರಾ ಬಾಬಾ ಅಂತ, आकर के हम सबको पावन बनाओ, ಬಂದ್ಬಿಟ್ಟು ನಮ್ಮೆಲ್ಲರನ್ನು ಪಾವನರನ್ನಾಗಿ ಮಾಡಿ. तो हम सब माना किसको? ಮತ್ತೆ ನಾವೆಲ್ಲರನ್ನು ಅಂದ್ರೆ ಯಾರನ್ನ? आत्मा को, ಆತ್ಮನ್ನ. क्योंकि आत्मा को ही पवित्र बनना है। ಯಾಕೆಂದ್ರೆ ಆತ್ಮನಿಗೆ ಪವಿತ್ರ ಆಗ್ಬೇಕಾಗಿದೆ. है आत्मा को पवित्र बनना है, शरीरों को पवित्र नहीं बनना है। ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಆತ್ಮಗಳಿಗೆ ಪವಿತ್ರ ಆಗ್ಬೇಕಾಗಿದೆನಾ, ಶರೀರಕ್ಕೆ ಪವಿತ್ರ ಆಗ್ಬಾರ್ದಾ? है बनना है। ಆಗ್ಬೇಕಾಗಿದೆ. ये तमो प्रधान शरीर है, 5 तमो प्रधान तत्वों के बने हुए, ಈ ತಮೋಪ್ರಧಾನ ಶರೀರ ಏನಿದೆ ಇದು 5 ತಮೋಪ್ರಧಾನ ತತ್ವಗಳಿಂದ ತಯಾರಾಗಿರೋದು. विख से पैदा हुए शरीर है, ಈ ವಿಕಾರದಿಂದ ಜನ್ಮ ತಗೊಂಡಿರುವಂತ ಶರೀರ ये पवित्र बनेंगे। ಇದು ಪವಿತ್ರ ಆಗುತ್ತಾ? है बनेंगे, बनेंगे। ಕೇಳ್ತಾ ಇದ್ದಾರೆ ಬಾಬಾ, ಆಗುತ್ತಾ? माना योग बल से शरीर पवित्र बनता है, ಅಂದ್ರೆ ಯೋಗ ಬಲದಿಂದ ಶರೀರ ಪವಿತ್ರ ಆಗುತ್ತಾ? आत्मा पवित्र बनती है। ಆತ್ಮ ಅಂತೂ ಪವಿತ್ರ ಆಗುತ್ತೆ. है ಯಾರೋ ಹೇಳಿದ್ರು ಆತ್ಮ ಆಗೋಗ್ಬಿಟ್ರೆ ಶರೀರನೂ ಆಗೋಗುತ್ತೆ ಅಂತ. शरीर भी पवित्र बन जाएगा। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಶರೀರನೂ ಸಹ ಪವಿತ್ರ ಆಗೋಗುತ್ತಾ? योग बल से ಯೋಗ ಬಲದಿಂದ. है योग बल से आत्मा पवित्र बनती है, ಯೋಗ ಬಲದಿಂದ ಆತ್ಮ ಪವಿತ್ರ ಆಗುತ್ತೆ. और पवित्र आत्माएं जिस शरीर में निवास करती हैं, ಮತ್ತೆ ಆ ಪವಿತ್ರ ಆತ್ಮಗಳು ಯಾವ ಶರೀರದಲ್ಲಿ ವಾಸ ಮಾಡ್ತಾರೆ वो शरीर भला पवित्र हो, ಆ ಶರೀರ ಬಲೆ ಅಪವಿತ್ರನೇ ಆಗಿರ್ಲಿ, फिर भी वाइब्रेशन कैसे बनेंगे? ಆದ್ರೂ ಸಹ ವೈಬ್ರೇಷನ್ ಯಾವ ರೀತಿ ಆಗುತ್ತೆ? है पवित्र वाइब्रेशन बनेंगे, ಪವಿತ್ರ ವೈಬ್ರೇಷನ್ನೇ ಆಗುತ್ತೆ. और वो पवित्र वाइब्रेशन ಮತ್ತೆ ಆ ಪವಿತ್ರ ವೈಬ್ರೇಷನ್ ಏನಿದೆ संगठन में बनेंगे, ಅದು ಸಂಘಟನೆಯಲ್ಲಿ ಆಗುತ್ತಾ या संगठन से बाहर बनेंगे? ಅಥವಾ ಸಂಘಟನೆಯಿಂದ ಹೊರಗಡೆ ಇದ್ರೆ ಆಗುತ್ತಾ? संगठन के पवित्र वाइब्रेशन से ಆ ಸಂಘಟನೆಯ ಪವಿತ್ರ ವೈಬ್ರೇಷನ್ನಿಂದನೇ ये तमो प्रधान शरीर पावन नहीं बनेंगे। ಈ ತಮೋಪ್ರಧಾನ ಶರೀರ ಪಾವನ ಆಗೋದಿಲ್ಲ. बनेंगे या नहीं बनेंगे? ಕೇಳ್ತಾ ಇದ್ದಾರೆ ಬಾಬಾ, ಆಗುತ್ತೋ ಇಲ್ವೋ? है ये शरीर पावन ಈ बनेंगे। ಶರೀರ ಪಾವನ ಆಗುತ್ತಾ ಕೇಳ್ತಾ ಇದ್ದಾರೆ. है नहीं बनेंगे। ಆಗೋದಿಲ್ಲ. हाँ
जो सामूहिक कुदरत है, प्रकृति है, जड़ प्रकृति, ಸಾಮೂಹಿಕ ಪ್ರಕೃತಿ ಏನಿದೆ ಜಡ ಪ್ರಕೃತಿ, और वो जड़ प्रकृति के 5 तत्व पावन बनेंगे। ಆ ಜಡ ಪ್ರಕೃತಿ ಏನಿದೆ ಅದರ 5 ತತ್ವಗಳು ಸಹ ಪಾವನ ಆಗುತ್ತೆ. 5 तत्व जब पावन बनेंगे ಆ 5 ತತ್ವಗಳು ಯಾವಾಗ ಪಾವನ ಆಗುತ್ತೆ, तब हम आत्माएं ये तमो प्रधान शरीर छोड़ करके ಆವಾಗ ನಾವು ಆತ್ಮಗಳು ಈ ತಮೋ ಪ್ರಧಾನ ಶರೀರವನ್ನು ಬಿಟ್ಬಿಟ್ಟು कहाँ जाएंगे? ಎಲ್ಲಿ ಹೋಗ್ತೀವಿ? परम धाम जाएंगे। ಪರಮಧಾಮಕ್ಕೆ ಹೊರಟೋಗ್ತೀವಿ. परम धाम जाएंगे। परम धाम जाने से पहले ಪರಮಧಾಮಕ್ಕೆ ಹೋಗ್ತೀವಿ ಅಂದರೆ ಪರಮಧಾಮಕ್ಕೆ ಹೋಗೋಕ್ಕಿಂತ ಮುಂಚೆ ये शरीर सड़ते जावेंगे या पावन होते जावेंगे? ಈ ಶರೀರ ಕೊಳಿತಾ ಹೋಗುತ್ತಾ ಅಥವಾ ಪಾವನ ಆಗ್ತಾ ಹೋಗುತ್ತಾ? ये शरीर सड़ते जावेंगे अंत तक। ಈ ಶರೀರ ಕೊನೆವರೆಗೂ ಕೊಳಿತಾ ಹೋಗುತ್ತೆ. जब तक प्रकृति को पावन नहीं बनाया है, ಎಲ್ಲಿವರೆಗೂ ಪ್ರಕೃತಿಯನ್ನ ಪಾವನ ಮಾಡಿಲ್ಲ, तो प्रकृति जड़त्वमयी होने के कारण ಮತ್ತೆ ಪ್ರಕೃತಿ ಜಡತ್ವ ಆಗಿರೋ ಕಾರಣದಿಂದ इस दुनिया में जहाँ संगठन में ಈ ಪ್ರಪಂಚದಲ್ಲಿ ಎಲ್ಲಿ ಸಂಘಟನೆಯಲ್ಲಿ पवित्र वाइब्रेशन होंगी, ಪವಿತ್ರ ವೈಬ್ರೇಷನ್ ಇರುತ್ತೆ, वहाँ प्रकृति सहयोगी बनेगी ಅಲ್ಲಿ ಪ್ರಕೃತಿ ಸಹಯೋಗಿ ಆಗುತ್ತಾ कि सारी दुनिया में सहयोगी बनेगी। ಅಥವಾ ಇಡೀ ಪ್ರಪಂಚದಲ್ಲಿ ಸಹಯೋಗಿ ಆಗಿರುತ್ತಾ? है? पहले कहाँ पवित्र बनेगी? ಮೊದಲು ಎಲ್ಲಿ ಪವಿತ್ರ ಆಗುತ್ತೆ? जहाँ पवित्र संगठन होगा वहाँ वाइब्रेशन के आधार पर ಎಲ್ಲಿ ಪವಿತ್ರ ಸಂಘಟನೆ ಆಗಿರುತ್ತೆ ಅಲ್ಲಿ ವೈಬ್ರೇಷನಿನ ಆಧಾರದಿಂದ 5 तत्व भी पावन बनेंगे। ಅಲ್ಲಿ 5 ತತ್ವಗಳು ಸಹ ಪಾವನ ಆಗುತ್ತೆ. पहले आत्माएं पावन बनेंगी ಮೊದಲು ಆತ್ಮಗಳು ಪಾವನರಾಗ್ತಾರ या प्रकृति के 5 तत्व पावन बनेंगे? ಅಥವಾ ಪ್ರಕೃತಿಯ 5 ತತ್ವಗಳು ಮೊದಲು ಪಾವನ ಆಗುತ್ತಾ? आत्मा पावन बनेगी ಆತ್ಮನೇ ಮೊದಲು ಪಾವನ ಆಗುತ್ತೆ. और आत्माओं के संगठित प्रयास से ಮತ್ತೆ ಆ ಆತ್ಮಗಳ ಸಂಘಟಿತವಾಗಿ ಮಾಡುವಂತ ಪ್ರಯತ್ನದಿಂದ पृथ्वी के जो 5 तत्व हैं ಪೃಥ್ವಿಯ 5 ತತ್ವಗಳು ಏನಿದೆ वो भी दुनिया के थोड़े हिस्से में पावन बनेंगे ಅವರು ಸಹ ಪ್ರಪಂಚದ ಒಂದು ಸ್ವಲ್ಪ ಭಾಗದಲ್ಲಿ ಪಾವನರಾಗ್ತಾರ कि सारी दुनिया में पावन बन जाएंगे? ಅಥವಾ ಇಡೀ ಪ್ರಪಂಚದಲ್ಲೇ ಪಾವನರಾಗೋಗ್ತಾರ? थोड़े हिस्से में पावन बनेंगे, ಸ್ವಲ್ಪ ಭಾಗದಲ್ಲೇ ಪಾವನರಾಗ್ತಾರೆ. बाकी सारी दुनिया में प्रकृति का तांडव नृत्य होता रहेगा। ಬಾಕಿ ಇಡೀ ಪ್ರಪಂಚದಲ್ಲಿ ಪ್ರಕೃತಿಯ ತಾಂಡವ ನೃತ್ಯ ಆಗ್ತಾ ಇರುತ್ತೆ. तो उसे प्रकृति तमो प्रधान कहेंगे या सतो प्रधान कहेंगे? ಮತ್ತೆ ಅದಕ್ಕೆ ತಮೋ ಪ್ರಧಾನ ಪ್ರಕೃತಿ ಅಂತ ಹೇಳಲಾಗುತ್ತಾ ಅಥವಾ ಸತೋ ಪ್ರಧಾನ ಪ್ರಕೃತಿ ಅಂತ ಹೇಳಲಾಗುತ್ತಾ? तमो प्रधान प्रकृति कहेंगे। ತಮೋ ಪ್ರಧಾನ ಪ್ರಕೃತಿ ಅಂತಾನೆ ಹೇಳಲಾಗುತ್ತೆ. दुनिया का बड़े से बड़ा विनाश होता है जब प्रकृति अति तामसी रूप धारण कर लेती है। ಪ್ರಪಂಚದ ದೊಡ್ಡಕ್ಕಿಂತ ದೊಡ್ಡ ವಿನಾಶ ಆಗುತ್ತೆ ಯಾವುದರಿಂದ? ಯಾವಾಗ ಪ್ರಕೃತಿ ತುಂಬಾ ಜಾಸ್ತಿ ತಮೋ ಪ್ರಧಾನ ರೂಪವನ್ನು ಧಾರಣೆ ಮಾಡ್ಕೊಂಡ್ಬಿಡುತ್ತೆ. बड़े बड़े भूकंप आवेंगे, ದೊಡ್ಡ ದೊಡ್ಡ ಭೂಕಂಪಗಳಾಗುತ್ತೆ. और इस दुनिया के बड़े बड़े शहरों की ಮತ್ತೆ ಈ ಪ್ರಪಂಚದಲ್ಲಿ ಏನೇ ದೊಡ್ಡ ದೊಡ್ಡ ಪಟ್ಟಣಗಳಿದೆ जो बहुमंजिला इमारतें बन रही हैं वो सब ಅಂದರೆ ಏನೇ ದೊಡ್ಡ ದೊಡ್ಡ ಅನೇಕ ಅಂತಸ್ತಿನ ಮಲ್ಟಿ ಸ್ಟೋರೀಸ್ ಬಿಲ್ಡಿಂಗ್ಗಳು ಏನೇ ತಯಾರಾಗ್ತಾ ಇದೆ
ताश के पत्तों की तरह धराशायी हो जाएंगे ಎಲ್ಲ ಸ್ಪ್ರೀಟ್ನ ಎಲೆಗಳ ಥರ ನಷ್ಟ ಆಗೋಗುತ್ತೆ, ಬಿದ್ದುಬಿಡುತ್ತೆ. और दुनिया की बड़े से बड़ी आबादी कहाँ रहती ಮತ್ತೆ है? ಪ್ರಪಂಚದ ದೊಡ್ಡಕ್ಕಿಂತ ದೊಡ್ಡ ಜನಸಂಖ್ಯೆ ಎಲ್ಲಿರುತ್ತೆ? है बहुमंजिला इमारतों में रही पड़ी है ಮಲ್ಟಿ ಸ್ಟೋರೀಸ್ ಬಿಲ್ಡಿಂಗ್ಗಳಲ್ಲೇ ಇರ್ತಾ ಇದೆ. और ये बहुमंजिला इमारतें दिन प्रतिदिन बढ़ती जाती है ಮತ್ತೆ ಈ ಅನೇಕ ಅಂತಸ್ತಿನ ಮನೆಗಳು ದಿನ ಪ್ರತಿದಿನ ಹೆಚ್ಚಾಗ್ತಾ ಹೋಗುತ್ತಾ या कम होती जाती है? ಅಥವಾ ಕಡಿಮೆ ಆಗ್ತಾ ಹೋಗುತ್ತಾ? बढ़ती जा रही है. ಹೆಚ್ಚಾಗ್ತಾನೆ ಹೋಗ್ತಾ ಇದೆ. प्रकृति का आखिरी भयंकर तमाशा होगा ಪ್ರಕೃತಿದು ಕೊನೆಯಲ್ಲಿ ತುಂಬಾ ಭಯಂಕರವಾಗಿರುವಂತ ತಮಾಷೆ ನಡೆಯುತ್ತೆ. तो सब धराशायी हो जाएंगे. ಅವಾಗ ಅದರಲ್ಲಿ ಎಲ್ಲರೂ ನಷ್ಟ ಆಗೋಗ್ತಾರೆ. तो प्रकृति के लिए भी क्या कहते हैं? ಮತ್ತೆ ಆ ಪ್ರಕೃತಿಗೋಸ್ಕರನೂ ಸಹ ಏನಂತ ಹೇಳ್ತಾರೆ? तमो प्रधान बनती जाती है या सतो प्रधान बनती जाती है? ತಮೋ ಪ್ರಧಾನ ಆಗ್ತಾ ಹೋಗುತ್ತಾ ಅಥವಾ ಸತೋ ಪ್ರಧಾನ ಆಗ್ತಾ ಹೋಗುತ್ತಾ? है तमो प्रधान बनती जाती है. ತಮೋ ಪ್ರಧಾನ ಆಗ್ತಾ ಹೋಗುತ್ತೆ. तो आत्मा को ही पहले पवित्र बनना है. ಮತ್ತೆ ಆತ್ಮನಿಗೆ ಮೊದಲು ಪವಿತ್ರ ಆಗಬೇಕಾಗಿದೆ. जब आत्मा पवित्र बन जाएगी ಯಾವಾಗ ಆತ್ಮ ಪವಿತ್ರ ಆಗೋಗುತ್ತೆ तो कहाँ पहुँचेगी? ಅವಾಗ ಮತ್ತೆ ಆತ್ಮ ಎಲ್ಲಿ ತಲುಪುತ್ತೆ? अरे पवित्र आत्मा पवित्र दुनिया में रहेगी ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಪವಿತ್ರ ಆತ್ಮ ಪವಿತ್ರ ಪ್ರಪಂಚದಲ್ಲಿ ಇರುತ್ತಾ या पवित्र दुनिया में रहेगी? ಅಥವಾ ಅಪವಿತ್ರ ಪ್ರಪಂಚದಲ್ಲಿ ಇರುತ್ತಾ? तो कहाँ पहुँच जाएगी? ಅವಾಗ ಆತ್ಮ ಮತ್ತೆ ಎಲ್ಲಿ ತಲುಪುತ್ತೆ? पवित्र धाम में पहुँच जाएगी, सत्य धाम में. ಪವಿತ್ರ ಧಾಮದಲ್ಲಿ ತಲುಪುತ್ತೆ, ಸತ್ಯಧಾಮದಲ್ಲೇ ತಲುಪುತ್ತೆ. आत्मा पतित है तो शरीर भी पतित है. ಆತ್ಮ ಪತಿತ ಆಗಿದ್ರೆ ಮತ್ತೆ ಶರೀರನೂ ಸಹ ಪತಿತ ಆಗಿದೆ. ये जो 5 मिट्टी का पुतला है ಇದೇನು 5 ತತ್ವಗಳ ಮಣ್ಣಿನ ಒಂದು ಗೊಂಬೆ ಆಗಿದೆ. 5 तत्वों का, परंतु आत्मा तो अविनाशी है ना. 5 ತತ್ವಗಳ ಗೊಂಬೆ ಆಗಿದೆ, ಆದ್ರೆ ಆತ್ಮ ಅಂತೂ ಅವಿನಾಶಿ ಆಗಿದೆ ಅಲ್ವಾ? प्रकृति के 5 तत्व ಪ್ರಕೃತಿಯ 5 ತತ್ವಗಳು परिवर्तित हो जाते हैं. ಪ್ರಕೃತಿಯ 5 ತತ್ವಗಳು ಪರಿವರ್ತನೆ ಆಗೋಗುತ್ತೆ, विनाश को पाते हैं. ವಿನಾಶವನ್ನ ಪಡೆಯುತ್ತೆ. तो विनाश के पाए हुए तत्व उनको अविनाशी कहेंगे या विनाशी कहेंगे? ಮತ್ತೆ ಯಾವ 5 ತತ್ವಗಳು ವಿನಾಶವನ್ನ ಪಡೆಯುತ್ತೆ, ಆ 5 ತತ್ವಗಳಿಗೆ ವಿನಾಶಿ ಅಂತ ಹೇಳಲಾಗುತ್ತಾ ಅಥವಾ ಅವಿನಾಶಿ ಅಂತ ಹೇಳಲಾಗುತ್ತಾ? इनका तो रूप बदलता जाता है. ಇದರದಂತೂ ರೂಪ ಪರಿವರ್ತನೆ ಆಗ್ತಾ ಇರುತ್ತೆ. और आत्मा का रूप बदलता है. ಮತ್ತೆ ಆತ್ಮನ ರೂಪ ಬದಲಾವಣೆ ಆಗುತ್ತಾ? आत्मा का रूप नहीं बदलता. ಆತ್ಮನ ರೂಪ ಬದಲಾವಣೆ ಆಗಲ್ಲ. इसलिए आत्मा विनाशी है. ಅದಕ್ಕೋಸ್ಕರ ಆತ್ಮ ಅವಿನಾಶಿ ಆಗಿದೆ. वो आत्मा खुद इन आर्गन्स, ಆ ಆತ್ಮ ಸ್ವಯಂ ಈ ಆರ್ಗನ್ಸ್ಗಳ ಮುಖಾಂತರ, जैसे ये माउथ है, मुख, ಯಾವ ತರ ಈ ಬಾಯಿ ಇದೆ, उससे कहती है, पुकारती है ಅದಕ್ಕೆ ಹೇಳ್ತಾರೆ, ಅದರಿಂದ ಕರೆಯುತ್ತೆ, कि हम पतित बन गए हैं. ನಾವು ಪತಿತರಾಗ್ಬಿಟ್ಟಿದ್ದೀವಿ, आकर के पावन बनाओ. ಬಂದ್ಬಿಟ್ಟು ನಮ್ಮನ್ನ ಪಾವನರನ್ನಾಗಿ ಮಾಡಿ. तो बाप आकर के पावन बनाते. ಮತ್ತೆ ತಂದೆ ಬಂದ್ಬಿಟ್ಟು ಪಾವನರನ್ನಾಗಿ ಮಾಡ್ತಾರೆ.
कौन सा बाप ಯಾವ ತಂದೆ? है? देहधारियों के बाप नहीं। ದೇಹಧಾರಿಗಳ ತಂದೆ ಆಗಿಲ್ಲ. जो देह धारण ही नहीं करता, ಯಾರು ದೇಹವನ್ನ ಧಾರಣೆನೆ ಮಾಡ್ಕೊಳ್ಳೋದಿಲ್ಲ, जिस आत्मा की बुद्धि कभी देह में धरी ही नहीं रहती, ಅವರ ಆತ್ಮನ ಬುದ್ಧಿ ಯಾವತ್ತೂ ದೇಹದಲ್ಲಿ ಇರೋದೇ ಇಲ್ಲ. देह में उसकी बुद्धि नहीं ठहरती, ದೇಹದಲ್ಲಿ ಅವ್ರ ಬುದ್ಧಿ ಯಾವತ್ತೂ ನಿಂತ್ಕೊಳ್ಳೋದಿಲ್ಲ. ऐसी सुप्रीम सोल, सुप्रीम बाप, ಈ ತರ ಸುಪ್ರೀಂ ಸೋಲ್, ಸುಪ್ರೀಂ ತಂದೆ इस तामसी सृष्टि पर आकर बच्चों को पावन बनाते, ಈ ತಾಮಸಿ ಸೃಷ್ಟಿಯಲ್ಲಿ ಬಂದ್ಬಿಟ್ಟು ಮಕ್ಕಳಿಗೆ ಪಾವನರನ್ನಾಗಿ ಮಾಡ್ತಾರೆ. और 5 विकार रूपी रावण क्या करते हैं? ಮತ್ತೆ 5 ವಿಕಾರಗಳು ಉಳ್ಳುವಂತ ರಾವಣ ಏನ್ ಮಾಡ್ತಾನೆ? पतित बनाते, ಪತಿತರನ್ನಾಗಿ ಮಾಡ್ತಾನೆ. बाप आकर के पावन बनाते हैं, ತಂದೆ ಬಂದ್ಬಿಟ್ಟು ಪಾವನರನ್ನಾಗಿ ಮಾಡ್ತಾರೆ. तो उस युग को क्या कहा जाता है? ಮತ್ತೆ ಆ ಯುಗಕ್ಕೆ ಏನಂತ ಹೇಳಲಾಗುತ್ತೆ? है? सच्चा बाप, गॉड इज ट्रुथ कहा जाता है ना। ಸತ್ಯವಾಗಿರುವಂತ ತಂದೆ ಅಂದ್ರೆ ಗಾಡ್ ಈಸ್ ಟ್ರೂತ್ ಅಂತ ಹೇಳಲಾಗುತ್ತೆ ಅಲ್ವಾ? सत्य बाप आते हैं जो सदैव सत्य है, ಸತ್ಯ ತಂದೆ ಬರ್ತಾರೆ, ಅವ್ರು ಯಾವಾಗ್ಲೂ ಸತ್ಯನೇ ಆಗಿದ್ದಾರೆ. वो आकर के सतो प्रधान बनाते हैं, तो कौन सा युग आ जाता है? ಅವ್ರು ಬಂದ್ಬಿಟ್ಟು ನಮ್ಮನ್ನ ಸತೋಪ್ರಧಾನವನ್ನಾಗಿ ಮಾಡ್ತಾರೆ. ಆವಾಗ ಮತ್ತೆ ಯಾವ ಪ್ರಪಂಚ ಬಂದ್ಬಿಡುತ್ತೆ? सत्य युग आता है। ಸತ್ಯುಗ ಬಂದ್ಬಿಡುತ್ತೆ.